ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಮುತ್ತಿನ ಹಾರನ ನಾವೇ ಕೈಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ನಾರ್ಮಲ್ ಸೂಜಿ ದಾರನ ತೊಗೊಂಡಿದ್ದೀನಿ. ಇದನ್ನು 4 ಮೊಳ ಆಗುವಷ್ಟು ಕಟ್ ಮಾಡ್ಕೊಳ್ತೀನಿ. ಅದನ್ನು ಡಬಲ್ ಮಾಡಿಕೊಂಡು 2 ಎಳೆ ಮಾಡಿಕೊಂಡು ಒಂದು ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಹೊರಗಡೆ ನಮ್ಮ ಮನೆ ಹತ್ತಿರ ಇರೋ ಶಾಪಲ್ಲಿ ಕೇಳಿದ್ದೆ ಮುತ್ತಿನ ಹಾರದ ರೇಟನ್ನು. ಅವರು 300ರಿಂದ 350 ರೂಪಾಯಿ ಹೇಳಿದರು. ನನಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು, ಯಾಕಂದರೆ ನನಗೆ ಮುತ್ತಿನ ಹಾರ ಮಾಡ್ಕೊಳ್ಳೋದು ಗೊತ್ತಿತ್ತು. ಸೊ ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ನ ಮಾಡ್ಕೊಳ್ಬೋದು, ಹಣನ ಉಳಿಸ್ಕೊಳ್ಬೋದು ನಾವು ಕೂಡ. ಇದು ಅರೌಂಡ್ ನನಗೆ 50 ರೂಪೀಸ್ ಒಳಗಡೆ ಆಯಿತು ಅಂತಲೇ ಹೇಳ್ಬೋದು. ನಾನಿಲ್ಲಿ ನಾರ್ಮಲ್ 2 ಸೂಜಿನ ತೊಗೊಂಡಿದ್ದೀನಿ. ನಾನೇನು 2 ಎಳೆ ಮಾಡಿಟ್ಟಿದ್ನಲ್ಲ ದಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೀಣಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ಅವೈಲೇಬಲ್ ಇರಲಿಲ್ಲ, ಸೊ ಹಾಗಾಗಿ ನಾರ್ಮಲ್ ಸೂಜಿ ದಾರನೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸೂಜಿನ ಹಾಕ್ಕೊಳ್ತಾ ಇದ್ದೀನಿ. 2 ಸೂಜಿನ ಹಾಕ್ಕೊಂಡು ನಾನಿಲ್ಲಿ ಒಂದು ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗಂಟು ಅಂತಾರೆ. ಸೊ ತುಂಬ ಗಟ್ಟಿಯಾಗಿರುತ್ತೆ, 2 ಸಲ ಹಾಕ್ಕೊಳ್ಬೇಕು ಆ ಗಂಟನ್ನ. ಸೊ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಬಿಗಿಯಾಗಿ ಗಂಟನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಇರೋ ನೂಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಗಂಟು ಮಧ್ಯ ಬರೋ ಹಾಗೆ ಸೂಜಿನ ಆ ಕಡೆ ಈ ಕಡೆ ತೊಗೊಳ್ತಾ ಇದ್ದೀನಿ. ಸೊ ಗಂಟು ಬಂದುಬಿಟ್ಟು ಸೂಜಿಯ ಮಧ್ಯಭಾಗದಲ್ಲಿ ಇರಬೇಕು. 2 ಸೂಜಿನ ಆ ಕಡೆ ಈ ಕಡೆ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹಾಕ್ಕೊಂಡಿರೋ ಗಂಟು ಮಧ್ಯಭಾಗದಲ್ಲಿ ಬರಬೇಕು. ಈ ರೀತಿಯಾಗಿ ಸರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಮಧ್ಯಭಾಗಕ್ಕೆ ಬಂದಿದೆ ಗಂಟು. ಸೊ ಸೂಜಿನ ಆ ಕಡೆ ಈ ಕಡೆ ತೊಗೊಂಡಿದ್ದೀನಿ ನಾನು. ನಂತರ ನಾನಿಲ್ಲಿ ರಿಂಗ್ನ ತೊಗೊಂಡಿದ್ದೀನಿ. ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ಹುಕ್ಸ್ ಹಾಕ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ, ಆ ರೀತಿಯಾದ ರಿಂಗ್ನ ತೊಗೊಳ್ತೀನಿ ನಾನೀಗ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ಪುಟ್ಟದಾದ ರಿಂಗ್ನ ತೊಗೊಂಡಿದ್ದೀನಿ ನಾನು. ನಾವೇನು ಗಂಟು ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಇದನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಆ ಕಡೆ ಈ ಕಡೆ ಹೋಗದೇ ಇರೋ ಥರ ಗಂಟನ್ನ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನಾನಿಲ್ಲಿ ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಅಲ್ಲಿ ನಾಟ್ ಇರೋ ಕಡೆನೇ ಇದನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದೀಗ ಆಗಿದೆ. ಸ್ವಲ್ಪ ಗಟ್ಟಿಯಾಗೆ ಗಂಟನ್ನ ಹಾಕ್ಕೊಂಡಿದ್ದೀನಿ ನಾನು. ನಂತರ ನಾನಿಲ್ಲಿ ಸಣ್ಣ ಸಣ್ಣ ಮುತ್ತಿನ ಮಣಿಗಳನ್ನು ತೊಗೊಂಡಿದ್ದೀನಿ. ಸೊ ನೀವು ಬೇಕಾದರೆ ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನ ನಾನೀಗ ಒಂದು ಸೂಜಿಗೆ 2 ಮಣಿನ, ಹಾಗೆ ಇನ್ನೊಂದು ಬದಿಯ ಸೂಜಿಗೆ 1 ಮಣಿನ ಹಾಕ್ಕೊಂಡು, 1 ಮಣಿ ಹಾಕ್ಕೊಂಡಿರೋ ಸೂಜಿಯಿಂದ ಇನ್ನೊಂದು ಕಡೆ 2 ಮಣಿ ಹಾಕ್ಕೊಂಡಿದ್ವಲ್ಲ ಆ ಸೂಜಿಯಲ್ಲಿ 1 ಮಣಿಗೆ 2 ಸೂಜಿನ ದಾರನ ಹಾಕಿ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು. ಸೊ 1 ಮಣಿಗೆ ನಾನು ಸೂಜಿನ ಹಾಕ್ಕೊಂಡು ಎಳ್ಕೊಳ್ತಾ ಇದ್ದೀನಿ. ಅದು ತ್ರಿಕೋನ ಶೇಪಲ್ಲಿ ಬಂದುಬಿಡುತ್ತೆ. ಈ ರೀತಿಯಾಗಿ ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಇದ್ದೀನಿ.
ಮಧ್ಯಭಾಗಕ್ಕೆ ರಿಂಗ್ ಬರಬೇಕು, ಅದಕ್ಕೋಸ್ಕರ ಈ ರೀತಿಯಾಗಿ ಕಾಣಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಹೀಗೆ ನಾನು ಮಣಿಗಳನ್ನು ಪೋಣಿಸ್ಕೊಳ್ತೀನಿ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. 2 ಮಣಿನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸೂಜಿಗೆ 1 ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 2 ಮಣಿ ಹಾಕ್ಕೊಂಡಿರೋ ಕಡೆ ಆ ಸೂಜಿಯಿಂದ ತೆಕ್ಕೊಳ್ತಾ ಇದ್ದೀನಿ. ಸೊ ಅದು 2 ಮಣಿ ಅರ್ಧ ಅರ್ಧ ಈಕ್ವಲ್ ಆಗುತ್ತೆ. ಸೊ ಈ ರೀತಿ ತ್ರಿಕೋನ ಶೇಪಲ್ಲಿ ಬಂದುಬಿಡುತ್ತೆ. ಹೀಗೆ ನಾನು ಮಣಿಗಳನ್ನು ಪೋಣಿಸ್ಕೊಳ್ತಾ ಹೋಗ್ತೀನಿ. ಸೊ ನಾನೀಗ ಇದಿಷ್ಟನ್ನು ಪೋಣಿಸ್ಕೊಂಡಿದ್ದೀನಿ. ಮಧ್ಯೆ ನಾನು ಗೋಲ್ಡ್ ಕಲರ್ ಇರುವಂತಹ ಮಣಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಲುಕ್ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಅರ್ಧ ಕಂಪ್ಲೀಟ್ ಆಗಿದೆ. ಇನ್ನೊಂದು ಕೂಡ ನಾನು ಲೈನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಈ ರೀತಿಯಾದ ಪೆಂಡೆಂಟ್ ಇತ್ತು, ಅದನ್ನ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಅದನ್ನ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿಯಾದ ಮುತ್ತಿನ ಹಾರ. ಸೊ ಏನಾದರೂ ಮಕ್ಕಳ ಪ್ರೋಗ್ರಾಮ್ ಇದ್ದರೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ಬೋದು, ಮಕ್ಕಳಿಗೆ ಯೂಸ್ ಆಗುತ್ತೆ. ಇದನ್ನ ನಾನು ಗಟ್ಟಿಯಾಗಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ನೂಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಸಲ ಗಂಟು ಹಾಕ್ಕೊಂಡಿದ್ದೀನಿ, ತುಂಬ ಟೈಟ್ ಆಗಿರಲಿ ಅನ್ನೋದಕ್ಕೋಸ್ಕರ. ಸೊ ಇದೀಗ ರೆಡಿಯಾಗಿದೆ. ಹಾಗೆ ಇಲ್ಲಿ ಎಂಡಿಗೆ ಬೇಕಾದರೆ ನೀವು ಹುಕ್ ಅಂತ ಬರುತ್ತೆ, ಶೇಪಲ್ಲಿರುತ್ತೆ ಅದನ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ, ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಪೆಂಡೆಂಟ್ ಯಾವುದು ಕೂಡ ಹಾಕ್ಬೋದು, ನಿಮ್ಗೆ ಇಷ್ಟವಾಗದ ಪೆಂಡೆಂಟ್ ಕೂಡ ಸಿಗುತ್ತೆ ಶಾಪ್ಗಳಲ್ಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.